ನಮಸ್ಕಾರ. ಆಕಾಶವಾಣಿ ಮೋಹನ್ ಡೈರೀಸ್ಗೆ ಸ್ವಾಗತ. ಪ್ರೇಮಿಗಳ ದಿನಾಚರಣೆ ದಿನದಂದೇ ದೇಶದ ರೈತರುಗಳಿಗೆ ಪ್ರೀತಿಯಿಂದ ಉತ್ತರ ಕೊಡೋ ಒಂದು ಪ್ರಯತ್ನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದಿಂದ. ಶಂಭು ಬಾರ್ಡರಲ್ಲಿ ಸ್ಟ್ರೈಕರ್ಸ್ಗಳನ್ನ ತಡೆಯೋದಕ್ಕೋಸ್ಕರ ನಮ್ಮ ಸೆಂಟ್ರಲ್ ಗೌರ್ಮೆಂಟು ತುಂಬ ಬಲವಾದ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ ಆಗ್ಬೋದು, ತುಂಬ ಕಲ್ಲಿಂದ ಸ್ಟ್ರಕ್ಚರ್ಸ್ನ ನಿಲ್ಲಿಸಿದ್ದಾರೆ, ಮತ್ತು ರೋಡ್ಗಳಿಗೆ ಮುಳ್ಳಿನ ಒಂದು ಸರಪಳಿನಿ ಅನ್ಬೋದು, ಆ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಬಿಗಿಯಾದ ವ್ಯವಸ್ಥೆನೇ ನಿಲ್ಲಿಸಿದ್ದಾರೆ ಬಾರ್ಡರಲ್ಲಿ. ದೇಶದ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿನ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿನ ಉಪಯೋಗಿಸ್ತಾ ಇದ್ದಾರೆ ಅಂದರೆ ರೈತರನ್ನ ಬಗ್ ಬಡಿಯೋದಕ್ಕೋಸ್ಕರ. ಅಂದರೆ ಇವರು ಡ್ರೋನ್ ಯೂಸ್ ಮಾಡ್ತಾ ಇದ್ದಾರೆ. ಡ್ರೋನಿಂದ ಟಿಯರ್ ಗ್ಲಾಸ್ ಬಿಡ್ತಾ ಇದ್ದಾರೆ. ನಂದೇ ಡ್ರೋನು ಯೋಚನೆ ಮಾಡಿ, ನೆಕ್ಸ್ಟ್ ಲೆವೆಲ್ ಥಿಂಕಿಂಗು. ಡ್ರೋನಿಂದ ಟಿಯರ್ ಗ್ಲಾಸ್ನ ಎಸೆಯೋ ಅಂಥ ಪ್ರಯತ್ನ, ಅಂಥ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಟಿಯರ್ ಗ್ಯಾಸು, ರಬ್ಬರ್ ಬುಲೆಟ್ಸು, ಎಲೆಕ್ಟ್ರಿಕ್ ಬ್ಯಾಟು, ಈ ಥರ ತುಂಬ ಅಡ್ವಾನ್ಸ್ ಆಗಿರೋ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ದೇಶದ ಒಂದು ಫೋರ್ಸ್ನೇ ನಿಲ್ಲಿಸಿದ್ದಾರೆ ಈ ಬಾರ್ಡರಲ್ಲಿ ರೈತರನ್ನ ಡಿಲ್ಲಿ ಚಲೋ ನಿಲ್ಲಿಸೋದಕ್ಕೆ. ರೋಡಿಗೆ ಆಗಲೇ ಹೇಳ್ದಾಗೆ ಮಳೆ ಹೊಡೆದಿದ್ದಾರೆ. ಆ ಮಳೆಗೂ ಅವ್ರು ಬಗ್ಲಿಲ್ಲ ಅಂದರೆ ಪೊಲೀಸ್ ಕೈಗೆ ಕಡ್ಡಿ ಕೊಟ್ಟಿದ್ದಾರೆ ಅವ್ರು ಅದಕ್ಕೆ. ಇಷ್ಟು ಕಠಿಣವಾಗಿ ಯಾವುದೇ ರಿಪಬ್ಲಿಕ್ ಡೇಯಲ್ಲಿ ಇಂಥ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ಕೂಡ ಡಿಸ್ಪ್ಲೇ ಮಾಡಿರಲಿಲ್ಲ. ರಿಪಬ್ಲಿಕ್ ಡೇ ದಿನ ನೀವು ನೋಡ್ಬೋದು, ಕಾರ್ಡ್ಸ್ ಬರ್ತಾ ಇರುತ್ತೆ. ಅಲ್ಲಿ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಆಗ್ಬೋದು, ನಮ್ಮ ಇಂಡಿಯಾದ ಶಕ್ತಿನ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಆ ದಿನದಂದು. ಆವತ್ತು ಕೂಡ ಡ್ರೋನ್ ಟೆಕ್ನಾಲಜಿನ ಉಪಯೋಗಿಸಿರಲಿಲ್ಲ. ಅಂಥ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿನ ಇವತ್ತು ರೈತರನ್ನ ಬಗ್ಬಡಿಯೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಮತ್ತು ರೈತರು ಏನಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಂಡು ಟ್ರ್ಯಾಕ್ಟ್ರಿನ ಏನಾದರೂ ಆಲ್ಟೋದಲ್ಲಿ ಏನಾದರೂ ನುಗ್ಬಿಟ್ಟಿದ್ದಾರೆ ಡಿಲ್ಲಿಗೆ ಅಂದ್ಬಿಟ್ಟು ಪ್ರತಿಯೊಂದು ಗಾಡಿ, ಪ್ರತಿಯೊಂದು ಬೈಕು, ಪ್ರತಿಯೊಂದು ಕಾರು ಎಲ್ಲನೂ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ನೀವೊಂದು ಅಂದ್ಕೊಬೋದು, ಒಂದು ಯುದ್ಧದ ವಾತಾವರಣನೇ ಸೃಷ್ಟಿಯಾಗ್ಬಿಟ್ಟಿದೆಯೇನೋ ಅನ್ನೋ ರೀತಿಯಲ್ಲೇ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ಈ ರೀತಿ ಮಾಡಿದ್ದಾರೆ. ಯಾರನ್ನ ತಡೆಯೋದಕ್ಕೆ? ನಮ್ಮ ದೇಶದ ನಮ್ಮದೇ ರೈತರನ್ನ ಡೆಲ್ಲಿಗೆ ಬರೋದಕ್ಕೆ ತಡೆಯೋದಕ್ಕೋಸ್ಕರ. ಅಷ್ಟಕ್ಕೂ ನಮ್ಮ ದೇಶದ ಸೆಂಟ್ರಲ್ ಗೌರ್ಮೆಂಟಿಗೆ ಏನಂತ ತೊಂದರೆ, ನಮ್ಮ ರೈತರು ಡೆಲ್ಲಿಗೆ ಬಂದ್ಬಿಟ್ಟು ಡೆಲ್ಲಿಲಿ ಅವರು ಪ್ರದರ್ಶನ ಮಾಡೋದು ಅವರ ಮೂಲಭೂತ ಹಕ್ಕು, ನಮ್ಮ ಕಾನ್ಸ್ಟಿಟ್ಯೂಷನ್ ಅವರಿಗೆ ಕೊಟ್ಟಿದೆ. ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟು ಅವ್ರನ್ನ ಡೆಲ್ಲಿಗೆ ಬರೋದಕ್ಕೆ ಇಷ್ಟು ಕಠಿಣವಾಗಿ ಅವ್ರನ್ನ ಬಗ್ಬಡಿತಾ ಇರೋವಂಥ ಅವಶ್ಯಕತೆ ಏನಿದೆ? ಏನಾದರೂ ಈಗ ರೈತರು ಡೆಲ್ಲಿಗೆ ಬಂದ್ಬಿಟ್ಟು ಅವ್ರು ಪ್ರತಿಭಟನೆ ಮಾಡಿಬಿಟ್ರೆ ಭಾರತ ಪ್ರಪಂಚದ ಮುಂದೆ ಬೆತ್ತಲೆ ಆಗಿಬಿಡುತ್ತೆ. ಅದು ಅಲ್ಲದೆ ಈಗ ಸೆಂಟ್ರಲ್ ಗೌರ್ಮೆಂಟ್ನ ಎಲೆಕ್ಷನ್ನು ಇನ್ನೇನು ಕೆಲವೇ ತಿಂಗಳಲ್ಲಿ ಅನೌನ್ಸ್ ಆಗೋ ಚಾನ್ಸಸ್ ಇದೆ. ರೈತರ ಪ್ರತಿಭಟನೆ ಆಗ್ಲಿಂದನೂ ಪ್ರತಿಭಟನೆ ಆಗ್ತಾ ಇದೆ. ಈಗಲೂ ಕೂಡ ರೈತರ ಪ್ರತಿಭಟನೆಯ ಅವ್ರೇನು ರಿಕ್ವೈರ್ಮೆಂಟ್ಸ್ ಇಕ್ಕಿದಾರಲ್ಲ, ಬೇಡಿಕೆ ಇಟ್ಟಿದಾರಲ್ಲ ಸರ್ಕಾರ ಮುಂದೆ, ಅದು ಅವಾಗ ಇಟ್ಟಿದ್ದು ಸೇಮು, ಈಗ ಇಟ್ಟಿರೋದು ಸೇಮು. ಇಷ್ಟು ವರ್ಷ ಆದ್ರೂ ಎಷ್ಟು ಬದಲಾಗಿದೆ ಅಲ್ಲಿಂದ. ಮೋದಿ ಸರ್ಕಾರ ಯಾವ ರೀತಿ ಅಂದರೆ, ಯಾವುದೇ ಒಂದು ಪ್ರಾಬ್ಲಮ್ ಬರಲಿ ಮೋದಿ ಸರ್ಕಾರದ ಮುಂದೆ ನೀವು ನೋಡಿದ್ದೀರಾ. ಆರ್ಟಿಕಲ್ 370 ತೆಗೆಯೋದಾಗಿರ್ಬೋದು, ಯಾವ ರೀತಿ ಅವ್ರು ಮಾಡಿದ್ರು ಕೆಲಸನ ಒಳ್ಳೆ ಅಟ್ಯಾಕಿಂಗ್ ಪೊಸಿಷನಲ್ಲಿ ದಾಳಿ ಮಾಡೋ ರೀತಿಯಲ್ಲಿ ಹಾಗೆ ಧಾವಿಸ್ಬಿಟ್ರು. ಹೋಗ್ಬಿಟ್ಟು ಹಂಗೆ ಏನದು 370ನ ತೆಗೆದ್ರು, ಎಲ್ಲ ಅವ್ರದ್ದೇ ಚರ್ಚೆ, ಈ ರೀತಿ ದಾಳಿ ಮಾಡೋ ರೀತಿಯಲ್ಲಿ ಎಲ್ಲ ಸೊಲ್ಯೂಷನ್ ತರೋವಂಥ ಮೋದಿ ರೈತರ ವಿಚಾರದಲ್ಲಿ ಮಾತ್ರ ಯಾಕೆ ತಟಸ್ಥವಾಗಿ ನಿಲ್ತುಬಿಟ್ರು, ಅವ್ರನ್ನ ಈ ರೀತಿ ಕಠಿಣವಾಗಿ ಬಗ್ಬಡಿಯೋದಕ್ಕೆ ನೋಡ್ತಾ ಇದ್ದಾರೆ. ಇವರ ತಲೆಯಲ್ಲಿ ಏನು ವಿಚಾರ ನಡೀತಾ ಇದೆ ಈಗ ಜನ ನೀವು ನೋಡ್ಬೋದು. ನ್ಯೂಸ್ ಚಾನಲಲ್ಲಿ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದಾರೆ. ನ್ಯೂಸ್ ಚಾನಲ್ ಯಾವತ್ತೂ ಕೂಡ ಕೆಲಸ ಮಾಡಲ್ಲ. ಸ್ವಲ್ಪ ಆದರೂ ಕೂಡ ಬೆಂಕಿ ಹಚ್ಬಿಟ್ಟು ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಥರ ಒಂದು ಸಿಚುವೇಶನ್ನ ತಂದಿಟ್ಬಿಡ್ತದೆ ಈ ನ್ಯೂಸ್ ಮೀಡಿಯಾಗಳು, ಗೋಧಿ ಮೀಡಿಯಾಗಳು. ಆದರೆ ಈ ವಿಚಾರದಲ್ಲಿ ಮಾತ್ರ ಎಲ್ಲ ಮೀಡಿಯಾನು ಸೈಲೆಂಟ್ ಆಗಿರೋದು ಯಾಕೆ? ಅಷ್ಟು
ಬಗ್ಬಡಿತಾ ಇದೆ ಸೆಂಟ್ರಲ್ ಗೌರ್ಮೆಂಟು ಈ ವಿಷಯದಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ. ಆದರೆ ಇದನ್ನು ಕೂಡ ಅದೇ ಚಾಲೆಂಜಿಂಗಾಗಿ ಏನಾದರೂ ಈಗ ಅಪೋಸಿಷನಲ್ಲಿ ನಿಂತ್ಕೊಂಡ್ರೂ ಕೂಡ ಅದನ್ನು ಚಾಲೆಂಜಿಂಗಾಗಿ ತಗೊಂಡು ನಾನು ಮಾಡಿ ತೋರಿಸ್ತೀನಿ ಅನ್ನೋವಂಥ ಉತ್ಸಾಹ ಇರೋವಂಥ ನಮ್ಮ ಪ್ರೈಮ್ ಮಿನಿಸ್ಟ್ರು ಈ ವಿಷಯದಲ್ಲಿ ಮಾತ್ರ ಯಾಕೆ ಸೈಲೆಂಟ್ ಆಗೋದ್ರು. ಅದು ಅಲ್ಲದೆ ರಾಹುಲ್ ಗಾಂಧಿ ಏನದು ಭಾರತ್ ಜೋಡೋ ಅಂತ ಒಂದು ಇವೆಂಟ್ ಮಾಡ್ತಾರೆ, ಮತ್ತು ಈಸ್ಟಿಂದ ವೆಸ್ಟಿಗೆ ಹೋಗ್ತಾರೆ. ಈ ರೀತಿಯಾದ ಎಲ್ಲ ಥರನೂ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಈ ವಿಷಯದಲ್ಲಿ ಯಾಕೆ ಅವರು ಮೌನ ಮುರಿತಾ ಇಲ್ಲ? ಯಾಕೆ ಹೇಳಿ, ಅವ್ರ ಸರ್ಕಾರದಲ್ಲೂ ಇತ್ತು. ಮುಂದೆ ಇವರು ಇದನ್ನೇ ಪ್ರಾಮಿಸ್ ಕೊಟ್ಟು ಬರೋದಕ್ಕೆ ಕಾಂಗ್ರೆಸ್ಸಿಗೆ ಅಷ್ಟು ಕೆಪಾಸಿಟಿನೂ ಇಲ್ಲ, ಅವ್ರು ಅಷ್ಟು ಒಪ್ಕೊಳ್ಳೋದಕ್ಕೆ ರೆಡಿನೂ ಇಲ್ಲ ನಾವು ಮಾಡ್ತೀವಿ ಅಂತ. ಹಾಗಾಗಿ ಪೊಲಿಟಿಕಲಿ ಯಾವುದೇ ಸಪೋರ್ಟು ಸಿಗ್ತಾ ಇಲ್ಲ ರೈತರಿಗೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಕಾಮಿಡಿಲಿ ಒಂದು ಟರ್ಮ್ ಬರುತ್ತೆ, ಟ್ರಾಜಿಕ್ ಕಾಮಿಡಿ ಅಂತ. ಆ ರೀತಿ ಅನ್ನಿಸ್ತಾ ಇದೆ. ಟ್ರಾಜಿಕ್ ಕಾಮಿಡಿ ಅಂದರೆ ಅಳೋದು ನಗೋದು ಅಂತ ಗೊತ್ತಾಗಲ್ಲ ಅಂತಾರಲ್ಲ ಕನ್ನಡದಲ್ಲಿ, ಆ ರೀತಿಯಲ್ಲಿ ಈ ವಿಷಯಕ್ಕೂ ಕೂಡ ನಗು ಬರುತ್ತೆ. ಯಾವ ವಿಷಯಕ್ಕೆ ಅಂದರೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿ ಬಾರ್ಡರ್ನ ಇಂಟರ್ನ್ಯಾಷನಲ್ ಬಾರ್ಡರ್ ಮಾಡಿದ್ದಾರೆ. ಅದಕ್ಕೆ ನಾನು ಫಸ್ಟಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಅಂದಿದ್ದು. ಡೆಲ್ಲಿ ಬಾರ್ಡರು ಅದೊಂದು ಸ್ಟೇಟ್ ಬಾರ್ಡರ್ನ ಇಂಟರ್ನ್ಯಾಷನಲ್ ಲೆವೆಲ್ ಬಾರ್ಡರ್ ಅಷ್ಟು ಅದನ್ನು ಗಾರ್ಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ನೀವು ಇಲ್ಲಿಗೆ ನೋಡ್ಬೋದು ಫೋಟೇಜಸ್ಸು ವೀಡಿಯೋಸಲ್ಲಿ, ಈ ಫೋಟೇಜಸ್ಗಳಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದನ್ನು ಬ್ಯಾರಿಕೇಡ್ ಮಾಡಿ ಫುಲ್ಲು ಒಂಥರ ಬಂದ್ ಮಾಡಿ ಕುಂಡ್ರಿಸಿದೆ ಡೆಲ್ಲಿ ಬಾರ್ಡರ್ನ ಅಂತ. ಇದೇ ಕೆಲಸನೇ ಏನಾದರೂ ಅವರು ಇಂಡಿಯಾದ ಗಲ್ವಾನ್ ಬಾರ್ಡರಲ್ಲಿ, ಚೈನಾ ಇಂಡಿಯಾ ಗಲ್ವಾನ್ ಬಾರ್ಡರಲ್ಲಿ ಇದೇ ಕೆಲಸನೇ ಟೈಮ್ ಇದ್ದಾಗೆ ಮಾಡಿದಿದ್ರೆ ನಮ್ಮ ಸೈನಿಕರು ಅವತ್ತು ಕಡ್ಡಿ ಹಿಡ್ಕೊಂಡು ಹೊಡೆದಾಡೋ ಅಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವಾಗಲೂ ಕೂಡ ಬಾರ್ಡರಲ್ಲಿ ಇನ್ನೂ ತುಂಬ ಡೆವಲಪ್ಮೆಂಟ್ ಮಾಡೋದು ಬಾಕಿ ಇದೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಒಂದೆರಡು ರಫೇಲ್ ವಿಮಾನಗಳನ್ನ ತಂದು ನಿಲ್ಲಿಸ್ಬಿಟ್ಟಿದ್ರೆ ಫುಲ್ಲು ಮಜಾ ಬಂದ್ಬಿಟ್ಟಿರೋದು, ಹಂಗೆ ಮೂಡ್ ಸೆಟ್ ಆಗಿಬಿಟ್ಟಿರೋದು. ಒಂದು ನಗೋ ಪಾರ್ಟ್ ಆದರೆ ಅಳೋ ಪಾರ್ಟ್. ನಮ್ಮ ಸರ್ಕಾರ ನಮ್ಮ ರೈತರ ಮೇಲೇ ಟಿಯರ್ ಗ್ಯಾಸ್ ಯೂಸ್ ಮಾಡ್ತಾ ಇದೆ, ಲಾಠಿ ಯೂಸ್ ಮಾಡ್ತಾ ಇದೆ, ರಬ್ಬರ್ ಬುಲೆಟ್ಸ್ ಯೂಸ್ ಮಾಡ್ತಾ ಇದೆ. ಇವರೇನೋ ಯಾವುದೋ ಟೆರರಿಸ್ಟ್ ಏನೋ ಅನ್ನೋ ರೀತಿಯಲ್ಲಿ. ಟೆರರಿಸ್ಟ್ ಅಂತೂ ಇವರಲ್ವೇ ಅಲ್ಲ ಗುರು, ಇವರು ರೈತರು. 50% ಜನ ಇದ್ದಾರೆ, ನಿರುದ್ಯೋಗ ಇಂಡಿಯಾದಲ್ಲಿ ತಾಂಡವ ಆಡ್ತಾ ಇದೆ. ಇವ್ರಾಗ ರೈತರಿಗೆ ಅವರೇನು ಡಿಮ್ಯಾಂಡ್ಸ್ ಇಟ್ಟಿರಲ್ಲ ಅದೇನು ತಪ್ಪಲ್ಲ, ಅದನ್ನು ಕೊಡಲೇಬೇಕು. ಅದು ಏನು ಅಂತ ಮುಂದೆ ಹೇಳ್ತೀನಿ. ಈ ರೀತಿ ಇಟ್ಟಿದ್ದಾರೆ. ಯುವಕರು ಹೆಚ್ಚಾಗಿ ಅಗ್ರಿಕಲ್ಚರ್ಗೆ ಹೋಗಬೇಕು, ಅದನ್ನು ಬಿಟ್ಟು ಜಾಸ್ತಿ ಐ ಟಿ ಫೀಲ್ಡ್ ಅಂತ ಬಂದರೆ ಸರ್ಕಾರ ಎಲ್ಲಿಂದ ಕೊಡುತ್ತೆ ಕೆಲಸ? ಇಷ್ಟೊಂದು ನಿರುದ್ಯೋಗ ಹುಟ್ಟಾಕುತ್ತೆ ಅಲ್ಲಿಂದ. ಹಳ್ಳೀಲಿ ಗ್ರಾಮಾಂತರದಲ್ಲಿರೋರೆಲ್ಲ ಅವಾಗ ಸಿಟಿಗೆ ಬರ್ತಾರೆ. ಎಲ್ಲಿಂದ ಕೊಡುತ್ತೆ ಸರ್ಕಾರ ಜಾಬ್ಸ್ನ? ಜೈ ಜವಾನ್ ಜೈ ಕಿಸಾನ್ ಅಂತ ಮಾತ್ರ ಎಲ್ಲ ಸರ್ಕಾರಗಳು ಹೇಳ್ತಾರೆ. ಆದರೆ ಇಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತೂ ಹಾಗೇ ಇಲ್ಲ. ರೈತರು ಇವಾಗಲೂ ಕೂಡ ರೋಡಿಗೆ ಇಳಿದು ಪ್ರತಿಭಟಿಸ್ತಾ ಇದ್ದಾರೆ ಅವರ ರಿಕ್ವೈರ್ಮೆಂಟ್ಸ್ನ ಕೇಳೋದಕ್ಕೆ, ಅವ್ರಿಗೆ ಬೇಡಿಕೆನ ಇಡೋದಕ್ಕೆ. ಅಂದರೆ ಇನ್ನು ಎಲ್ಲಿದ್ದೀವಿ ನಾವು, ಎಷ್ಟು ಹಿಂದೆ ಇದ್ದೀವಿ. ಅದು ಅಲ್ಲದೆ ಇವರೇ ಡಿಕ್ಲೇರು ಇನ್ನೊಂದು ಸ್ವಲ್ಪ ದಿನ ಹೋಗಿ ಇದು ಹಿಂಗೆ ತೀವ್ರತೆ ಪಡುತ್ತೋ ಅಂದರೆ ಖಲಿಸ್ತಾನಿಗಳು ಇವರು ಅಂತಲೂ ಹೇಳ್ಬೋದು. ಆ ರೀತಿಯೂ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿಬಿಟ್ಟು ಇದನ್ನು ಅಲ್ಲೇ ಮುಚ್ಚಾಕೋಂಥ ಪ್ರಯತ್ನ ಆಗುತ್ತೆ. ಈ ಥರ ಆಗಬಾರ್ದು. ರೈತರಿಗೆ ಏನು ಡಿಮ್ಯಾಂಡ್ ಇದೆ ಕೇಳಬೇಕು, ಅದನ್ನು ಯಾವ ರೀತಿ ಪರಿಷ್ಕರಿಸ್ಬೋದು ಅನ್ನೋದಕ್ಕೆ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇದೆ. ತುಂಬ IAS ಅಧಿಕಾರಿಗಳಿದ್ದಾರೆ, ತುಂಬ ಎಜುಕೇಟೆಡ್ಸ್ ಇದ್ದಾರೆ, ತುಂಬ ಎಕಾನಮಿಸ್ಟ್ಗಳಿದ್ದಾರೆ. ಅವ್ರನ್ನೆಲ್ಲ ತಗೊಂಡು ಜೊತೆಲಿ ವರ್ಕ್ ಮಾಡಿ ಇದನ್ನು ಅವರು ಸಾಲ್ವ್ ಮಾಡೋ ಅಂಥ ಪ್ರಯತ್ನ ಮಾಡ್ಬೋದು. ಯಾಕೆ ಒಂದು ಹೆಜ್ಜೆ ಇಡ್ತಾ ಇಲ್ಲ? ಹೋದ ರೈತರು ಪ್ರೊಟೆಸ್ಟಿಂದ ಸರ್ಕಾರ ಫಸ್ಟೇ ಆಗಿತ್ತಲ್ಲ ರೈತರು ಪ್ರೊಟೆಸ್ಟು, ಅವಾಗ ಆಗದ ಟೈಮಲ್ಲಿ ಏನು ಇದರಿಂದ ಲೆಸನ್ನು ಕಲಿತೇ ಇಲ್ಲ ನಮ್ಮ ಸರ್ಕಾರ. ಆದರೆ ನ್ಯೂಸಲ್ಲಿ ಪೇಪರಲ್ಲಿ ಎಲ್ಲ ಕಡೆ ಬರ್ತಾರೆ, ಇಂಡಿಯಾ ಡೆವಲಪ್ ಆಗ್ತಾ ಇದೆ, ಇಂಡಿಯಾ ಡೆವಲಪ್ ಆಗುತ್ತೆ, ಇನ್ನು ಸ್ವಲ್ಪ ದಿನಗಳಿಗೆ ಡೆವಲಪ್ ನೇಷನ್ ಆಗುತ್ತೆ ಇಂಡಿಯಾ. ಆಗಬೇಕು, ಇಂಡಿಯಾ ಡೆವಲಪ್ ನೇಷನ್ ಆಗಬೇಕು. ಅದು ನಮ್ಮ ಆಸೆ ಕೂಡ. ಯಾಕೆ ಹೇಳಿ, ಇಂಡಿಯಾ ಡೆವಲಪ್ ನೇಷನ್ ಆದರೆ ನಮ್ಮಂಥ ಯುವಕರೇನಿದ್ದಾರಲ್ಲ ಅವರಿಗೆ ಜಾಬ್ ಹುಟ್ಟಾಗುತ್ತೆ, ನಮ್ಮ ಮನೆಗೆ ಒಂದೊತ್ತು ಊಟ ಸಿಗೋವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಡೆವಲಪ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಈ ಡೆವಲಪ್ಮೆಂಟ್ ಯಾಕೆ ರೈತರಿಗೆ ಸಿಗ್ತಾ ಇಲ್ಲ? ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾಯಿದೆ ಅಂದರೆ ಭೂಮಿಯಿಂದ ಚಿನ್ನ ಸಿಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ. ಅಂದರೆ ಇದೊಂದು ಮೆಟಾಫರ್. ಚಿನ್ನ ಸಿಗ್ತಾ ಇದೆ ಅಂದರೆ ಅಷ್ಟು ಡಿಮ್ಯಾಂಡ್ ಹುಟ್ತಾ ಇದೆ ನಮ್ಮ ಎಕಾನಮಿಗೆ ಅಂತ ಬೂಮ್ ಮಾಡ್ತಾ ಇದ್ದಾರೆ. ಈ ಚಿನ್ನ ಯಾಕೆ ಸಿಗ್ತಾ ಇಲ್ಲ ರೈತರಿಗೆ? ಅವ್ರಿಗೆ ಈ ಡೆವಲಪ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ ರೈತರಿಗೆ? ಯಾಕೆ ಅವ್ರ ಫ್ಯಾಮಿಲಿನ ಸಾಕೋಕ್ಕಾಗ್ತಾ ಇಲ್ಲ? ಯಾಕೆ ಅವರು ಇಂಜಿನಿಯರ್ ಡಾಕ್ಟರ್ಸ್ನ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ರೈತರು? ಅವ್ರು ಇನ್ನೂ ಅದೇ ಸಾಲದಲ್ಲಿ ಸಿಕ್ಕಿದ್ದಾರೆ. ಇನ್ನೂ ಸಾಲ ಮನ್ನಾ ಮಾಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ? ಇನ್ನೂ ರೈತರು ಯಾಕೆ ಇನ್ನೂ ಸೂಸೈಡ್ ಮಾಡ್ಕೊಳ್ಳೋದು ಕಮ್ಮಿ ಆಗ್ತಾ ಇಲ್ಲ? ಇವಾಗ ಕರ್ನಾಟಕದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂದರೆ ಎಲ್ಲ ಕಡೆ ಬರಗಾಲ ಬಂದಿದೆ. ಬೋರಲ್ಲಿ ಆಟೋಮೆಟಿಕ್ಕಾಗಿ ನೀರು ಎಷ್ಟು ಬೇಗ ಡ್ರಾಪ್ ಆಗ್ತಾ ಇದೆ ಅಂದರೆ ಈ ಸಮ್ಮರಲ್ಲಿ ಎಷ್ಟು
ಬೋರ್ಗಳು ಫೇಲ್ ಆಗ್ತಾವೋ ಅದಂತೂ ನಂಬರ್ಸಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ನಾವು ನಿಜ ಆನ್ ಗ್ರೌಂಡ್ ರಿಪೋರ್ಟ್ ತರೋದಕ್ಕೆ ಹೋದರೆ ಅವಾಗ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಬರಗಾಲ ಬಂದಿದೆ ಈಗ ಸ್ಟೇಟ್ಗೆ ಅಂತ. ಈಗ ಮೇಯ್ನ್ ವಿಷಯ, ರೈತರು ಪ್ರೊಟೆಸ್ಟ್ ಮಾಡ್ತಾ ಇರೋದೇನು, ಅವ್ರ ಡಿಮ್ಯಾಂಡ್ಗಳೇನು, ಎಕ್ಸೆಟ್ರಾ ಇದನ್ನೆಲ್ಲ ತಿಳ್ಕೊಳ್ಳೋಣ. ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ 2013ನ ವಾಪಸ್ ತನ್ನಿ ಅಂತ, ಮತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಿಂದ ಎಕ್ಸಿಟ್ ಆಗ್ರಿ ಅಂತ, ಮತ್ತು ಫಾರ್ಮರ್ಸು ಲಖೀಂಪುರ್ ಖಹೇರಿ ಒಳಗಡೆ ಯಾರು ಸುತ್ತೋದ್ರಲ್ಲ ಅವ್ರಿಗೆ ಕಾಂಪೋಸಿಷನ್ನ ಕೊಡ್ರಿ ಅನ್ನೋ ಡಿಮ್ಯಾಂಡ್ಗಳನ್ನ, ಮತ್ತು ಇದ್ರ ಹಿಂದೆ ಫಾರ್ಮರ್ ಪ್ರೊಟೆಸ್ಟ್ ಆಗಿತ್ತಲ್ಲ ಆವಾಗ ರೈತರು ವಿರುದ್ಧವಾಗಿ ಹಾಕಿರೋವಂಥ ಕೇಸ್ಗಳಾಗ್ಬೋದು ಅದನ್ನೆಲ್ಲ ತೆಗೆದಾಕಿ ಅನ್ನೋದು ಒಂದು ಫಾರ್ಮರ್ಸ್ಗಳ ಈ ಪ್ರೊಟೆಸ್ಟಲ್ಲಿ ಒಂದು ರಿಕ್ವೆಸ್ಟ್ ಆಗಿದೆ. ಈ ಡಿಮ್ಯಾಂಡ್ಗಳು ಈಗ ಹೇಳಿದಂಥ ಡಿಮ್ಯಾಂಡ್ಗಳು ಏನಿದೆ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಅದನ್ನ ನಿಗೋಷಿಯೇಟ್ ಮಾಡ್ಕೋಬೋದು ರೈತರ ಹತ್ರ. ಇದೆಂತ ಅಷ್ಟು ಮಾಡೋಕ್ಕಾಗಲ್ಲಪ್ಪ ನಮ್ಮ ಕೈಲಿ ಅನ್ನೋ ಅಂಥ ಡಿಮ್ಯಾಂಡ್ಗಳೆಲ್ಲ ನಿಗೋಷಿಯೇಟ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಆದರೆ ಇದನ್ನೆಲ್ಲ ಬಿಟ್ಟು ರೈತರ 3 ಡಿಮ್ಯಾಂಡ್ಗಳು ತುಂಬ ಇಂಪಾರ್ಟೆಂಟ್ ಇದೆ. ರೈತರ ಈ 3 ಇಂಪಾರ್ಟೆಂಟ್ ಡಿಮ್ಯಾಂಡ್ಗಳಲ್ಲಿ ಮೊದಲನೇದು ಲೀಗಲ್ ಸಪೋರ್ಟ್ ಆಫ್ MSP. ಈ ಎಮ್ ಎಸ್ ಪಿ ಅಂದರೆ ಏನು? ಮಿನಿಮಮ್ ಸಪೋರ್ಟ್ ಪ್ರೈಸ್. ಏನು ಅಂದರೆ ರೈತರು ಎಲ್ಲ ಬೆಳೆ ಬೆಳೀತಾರೆ, ನೀವು ಯಾವುದೇ ಶೋರೂಮ್ಗೆ ಹೋಗ್ಬೋದು, ಪೂಮಾ ಶೋರೂಮ್ ಆಗ್ಬೋದು, ಚಪ್ಪಲಿ ಶೋರೂಮ್ ಎಕ್ಸೆಟ್ರಾ ಯಾವುದಕ್ಕೆ ಹೋಗ್ರಿ ಅವ್ರದ್ದೊಂದು ಪ್ರೈಸ್ ಅಂತ ಕೊಡ್ತಾರೆ, MRP ಅಂತ ಕೊಡ್ತಾರೆ. ಅವ್ರು ಅದ್ರ ಕೆಳಗಡೆ ಮಾರೋ ಅವಶ್ಯಕತೆ ಇಲ್ಲ. ಏನಂದರೆ ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಗಳು ಅವ್ರ ಲಾಭಕ್ಕೋಸ್ಕರ ಅವ್ರನ್ನ ಮಾರ್ಕೋಬೋದು, ಅವ್ರ ಪ್ರಾಡಕ್ಟ್ಗಳನ್ನ, ಅವ್ರ ಪ್ರಾಡಕ್ಟ್ಗಳನ್ನ ಮಾರ್ಕೊಬೋದು. ಆದರೆ ರೈತರು ಈ ಬೆಳೆ ಬೆಳೀತಾರಲ್ಲ, ಅನ್ನ, ಅಕ್ಕಿ, ಬೆಳೆಗಳು, ತರಕಾರಿಗಳು ಎಕ್ಸೆಟ್ರಾ ಇವರೇನು ಬೆಳೀತಾರಲ್ಲ ಇದೊಂಥರ ಜೂಜಾಡೋ ರೀತಿಲಿ ಇವ್ರು ಬೆಳೆಯೋದು ಆಗ್ತಾಯಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಜೂಜಲ್ಲಿ ಹೋಗ್ತೀರಾ, ರಾಜನೋ ರಾಣಿನೋ ಅಂತ ಆಗ್ತೀರಾ, ಆ ರಾಜ ರಾಣಿನೋ ಯಾವುದಾದ್ರೂ ಬೀಳ್ಬೋದು. ಅದೇ ರೀತಿ ರೈತ ಇವತ್ತು ಗೇಯಿಸ್ತಾನೆ, ಕಾಳು ತರ್ತಾನೆ, ಅದಾದಮೇಲೆ ಅದಕ್ಕೋಸ್ಕರ ಲೇಬರ್ಸ್ಗಳನ್ನ ತರ್ತಾನೆ, ಅದನ್ನ ಮತ್ತೆ ಪಿಕ್ ಮಾಡೋದಕ್ಕೆ ಲೇಬರ್ಸು, ಮತ್ತು ಅದನ್ನ ಗೋಡನ್ಗೆ ಎತ್ಕೊಳ್ಳೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ನು, ಮತ್ತು ಅಲ್ಲಿ ಬಾರ್ಗೇನ್ ಮಾಡಿದಾಗ ಏನು ಗೊತ್ತಾಗುತ್ತೆ ಅಂದರೆ 60 ರೂಪಾಯಿ ಇದ್ದಿದ್ದು ಟೊಮೊಟೊ 5 ರೂಪಾಯಿ ಕೆಜಿಗೆ ಬಂದ್ಬಿಟ್ಟಿದೆ. ಇವನು ಇಷ್ಟೆಲ್ಲ ಖರ್ಚು ಮಾಡಿ 5 ರೂಪಾಯಿಗೋಸ್ಕರ ಅಲ್ಲಿ ತಗೊಂಡೋಗಿ ಅವ್ನು ಮಾರೋದು, ಇದು ಯಾವುದೇ ಜೂಜ್ಗಿಂತನೂ ಕಮ್ಮಿ ಅಲ್ಲ. ಅವನು ಎಷ್ಟು ಸಾಲು ಸಿಗಾಕೊಳ್ತಾನೆ, ಎಷ್ಟು ಜನ ಇದರಿಂದನೇ ಸೂಸೈಡ್ ಮಾಡ್ಕೊಂಡವ್ರೆ, ಏನೆಲ್ಲ ಆಗಿದೆ ಅನ್ನೋದು ನಮಗೆ ಚೆನ್ನಾಗೇ ನಾವು ಇದಕ್ಕೆ ಪರಿಚಯ ಇದ್ದೀವಿ ಆಲ್ರೆಡಿ. ಅದಕ್ಕೆ ಈಗ ರೈತರು ಡಿಮ್ಯಾಂಡ್ ಮಾಡ್ತಾ ಇರೋದ್ರಲ್ಲಿ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಕೊಡಿ ಅಂತ. ನಮಗೆ ಇಷ್ಟು ಪ್ರೈಸ್ನ ಮಿನಿಮಮ್ ಅಂತ ಫಿಕ್ಸ್ ಮಾಡಿಬಿಡಿ, ಇದ್ರ ಕೆಳಗಡೆ ಕಮ್ಮಿಗೆ ನಾವು ಮಾರೋಂಗಿಲ್ಲ, ಯಾರೂ ತಗೊಳಕ್ಕಾಗಬಾರ್ದು. ಆವಾಗ ರೈತರಿಗೆ ಒಂದು ಸಪೋರ್ಟ್ ಸಿಗುತ್ತೆ, ಇದ್ರ ಮೇಲ್ಗಡೆ ಮಾರ್ಕೊಳ್ಳೋದಕ್ಕೆ, ಮತ್ತು ಅವ್ರ ಜೀವನಗಳು ಮುಗಿದೋಗಲ್ಲ, ಅವ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ, ಅವ್ರ ಮಕ್ಳಿಗೂ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ. ಆಗ ಆಟೋಮೆಟಿಕ್ಕಾಗಿ ಯಾವುದೇ ಸರ್ಕಾರನೂ ಯಾವುದೇ ಪೌರ ಕೇಳಲ್ಲ, ಯಂಗ್ಸ್ಟರ್ಸ್ ಯಾರೂ ಕೇಳಲ್ಲ, ಅವ್ರ ಜೀವನನ ಅವರೇ ಕಟ್ಕೊಳ್ಳೋಷ್ಟು ಆತ್ಮನಿರ್ಭರ್ ಮೋದಿಯವರ ದೊಡ್ಡ ಒಂದು ಕೂಗು, ಆತ್ಮನಿರ್ಭರ್ ಭಾರತ್. ಆವಾಗ 100% ಆಗೇ ಆಗುತ್ತೆ. ಇಲ್ಲಿನ ಸೀರಿಯಸ್ನೆಸ್ನ ಅರ್ಥ ಮಾಡ್ಕೊಂಡಂಥ ಸರ್ಕಾರ ಹೋದ ಸರಿ ಪ್ರೊಟೆಸ್ಟ್ ಆದಾಗ 6 ತಿಂಗಳು ಆದಮೇಲೆ ಒಂದು ಕಮಿಟಿನ ಕುಂಡಿಸುತ್ತೆ. ಅದರದ್ದು 30 ಮೆಂಬರ್ಸ್ ಇರೋ ಒಂದು ಕಮಿಟಿ ಆಗಿರುತ್ತೆ. ಇಲ್ಲಿ ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶನ ರೆಪ್ರೆಸೆಂಟೇಟಿವ್ಸ್ ಯಾರೂ ಇರೋದೇ ಇಲ್ಲ. ಈ ಪ್ರೊಟೆಸ್ಟ್ನ ಮೂಲ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದೆ, ಆದರೂ ಅಲ್ಲಿನ ರೆಪ್ರೆಸೆಂಟೇಷನ್ ಯಾರೂ ಇರೋದಿಲ್ಲ. ದೊಡ್ಡ ಸೆಕೆಂಡ್ ರಿಕ್ವೆಸ್ಟ್ ಏನು ಇಟ್ಟಿದ್ದಾರೆ ಫಾರ್ಮರ್ಸು ಅಂದರೆ, ಲೋನ್ ವೇವರ್ ಫಾರ್ಮರ್ಸ್ ಮತ್ತು ವರ್ಕರ್ಸ್ಗಳದ್ದು, ಅಂದರೆ ಸಾಲ ಮನ್ನಾ ಮಾಡಿ ಫಾರ್ಮರ್ಸ್ದು, ವರ್ಕರ್ಸ್ದು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಈಗ ಫಾರ್ಮರ್ಸ್ ಪ್ರೊಟೆಸ್ಟಲ್ಲಿ. ಇದ್ರ ಅರ್ಥ ಏನು ಅಂದರೆ, ಯಾವುದೇ ಸರ್ಕಾರ ಬಂದ್ರೂ ಒಂದು ಇದಂತೂ ಇದ್ದೇ ಇರುತ್ತೆ, ಫಾರ್ಮರ್ಸ್ಗಳ ಒಂದು ಲೋನ್ ಏನಿದೆ, ಟ್ಯಾಕ್ಟ್ರಿ ಮೇಲೆ ತಗೊಂಡಿರ್ಬೋದು, ಯಾವುದ್ರ ಮೇಲೆ ಆಗಿರ್ಬೋದು, ಅದನ್ನ ಕ್ಲೀನಾಗೆ ಮನ್ನಾ ಮಾಡಿಬಿಡಿ ಅನ್ನೋ ಒಂದು ರಿಕ್ವೆಸ್ಟ್ ಇರುತ್ತೆ. ಹೌದು, ಇವಾಗ ಇದೇ ರಿಕ್ವೆಸ್ಟೇ ಏನಾದರೂ ನಾವು ಸರ್ಕಾರ ಏನಾದರೂ ಮನ್ನಾ ಮಾಡೋಕ್ಕೆ ಬಂತು ಅಂದರೆ ನಮ್ಮ ಎಕಾನಮಿಲಿ ಇದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿಬಿಡುತ್ತೆ. ಏನು ಅಂದರೆ, ಇದು ನಮ್ಮ ಟ್ಯಾಕ್ಸ್ ಅಮೌಂಟು, ನೀವೆಂಗೆ ಮನ್ನಾ ಮಾಡ್ತೀರಾ? ಹೌದು, ಹೇಳೋದ್ರಲ್ಲೂ ಒಂದು ರೂಲ್ ಐತೆ, ನಮ್ಮ ಟ್ಯಾಕ್ಸ್ ಅಮೌಂಟು ಯಾರ್ದು ಸಾಲ ಮನ್ನಾ ಆಗಬಾರ್ದು, ರೈತರದ್ದಾಗ್ಬೋದು, ನಮ್ಮದಾಗ್ಬೋದು, ಅಡಾಣಿದಾಗ್ಬೋದು, ಸಾಲ ಮನ್ನಾ ಆಗಬಾರ್ದು. ಆದರೆ ರೈತರ ವಿಷಯದಲ್ಲಿ ಮಾತ್ರ ಇದೆಲ್ಲ ಕೇಳೋದಕ್ಕೆ ಬರುತ್ತೆ. ಯಾವುದೇ ಕಾರ್ಪೊರೇಟ್ ಕಂಪ್ನಿಗಳ ಸಾಲ ಮನ್ನಾ ಆಗ್ಬೋದು, ತುಂಬ ಸಾಲಗಳು ಮನ್ನಾ ಆದವು, ಆವಾಗ ಯಾರೂ ಮುಂದೆ ಬರಲಿಲ್ಲ. ನೀವೆಲ್ಲಾದರೂ ನೋಡಿದ್ದೀರಾ ಕಾರ್ಪೊರೇಟ್ ಕಂಪ್ನಿ ಓನರ್ಸ್ಗಳು ರೋಡಿಗೆ ನಿಂತ್ಬಿಟ್ಟು ನಮ್ಮ ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇರೋದು? ಇಲ್ಲ, ಅವ್ರದ್ದು ಸಾಲ ಮನ್ನಾ ಸರ್ಕಾರನೇ ಅರ್ಥ ಮಾಡಿಕೊಂಡು, ಅವರ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಮನ್ಸು ಮುಟ್ಟಿ ಅವರೇ ಮನ್ನಾ ಮಾಡಿಬಿಟ್ಟಿರ್ತಾರೆ. ಆದರೆ ರೈತರಿಗೆ
ಈ ರೀತಿಯಾದ ಒಂದು ಸಪೋರ್ಟು ಆದರೆ ಸಿಗ್ತಾ ಇಲ್ಲ. ಅವರು ರೋಡಿಗಿಳಿಬೇಕು, ಕೇಳ್ಕೋಬೇಕು, ಬೇಡ್ಕೋಬೇಕು, ಎಷ್ಟೋ ರೈತರು ಸಾವಾಗಬೇಕು, ಕೇಸ್ ಆಗಬೇಕು, ಅವ್ರು 10 ವರ್ಷ ಜೈಲಲ್ಲಿ ಕೊಳಿಬೇಕು. ಆದರೂ ಕೂಡ ಅವರ ಏನದು ಡಿಮ್ಯಾಂಡ್ಸ್ ಮೀಟ್ ಆಗ್ತಾ ಇಲ್ಲ ಅಂದರೆ ನಾವಿನ್ನೂ ಎಲ್ಲಿದ್ದೀವಿ? ಇಂಡಿಯಾ ಎಷ್ಟು ಡೆವಲಪ್ ಆಗ್ತಾ ಇದೆ? ಇದು ಕೇಳಲೇಬೇಕಾದ ಪ್ರಶ್ನೆ. ಓಕೆ, ಕಾರ್ಪೊರೇಟ್ ಸ್ಟ್ರಾಟಜಿ, ಕಾರ್ಪೊರೇಟ್ ಕಂಪ್ನಿಗಳ ಸಾಲ ಮನ್ನಾ ಆಯಿತು ಅಂದರೆ ಇದು ನಮ್ಗೆ ಯಾವತ್ತೂ ಗೊತ್ತೇ ಆಗಿಲ್ವಲ್ಲ ಅಂತ ಕೇಳ್ಬೋದು. ಸರ್ಕಾರ ಕಾರ್ಪೊರೇಟ್ ಸಾಲಗಳನ್ನ ಮನ್ನಾ ಮಾಡಲ್ಲ, ರೈಟ್ ಆಫ್ ಮಾಡಿಬಿಡುತ್ತೆ ಇಂಗ್ಲೀಷಲ್ಲಿ. ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ ಸಾಲ ಮನ್ನಾ ಅನ್ನೋದು. ಅದೇ ರೈತರದಾದರೆ ಸಾಲ ಮನ್ನಾ ಅಂತಾರೆ, ಅದೇ ಕಾರ್ಪೊರೇಟ್ ಆದರೆ ರೈಟ್ ಆಫ್. ಕಾರ್ಪೊರೇಟ್ ಕಂಪ್ನಿಗಳ ಸಾಲ ರೈಟ್ ಆಫ್ ಆಗೋಗಿದೆ ಅಂತ ನೋಡಿ. ಈ ತಂತ್ರಗಳನ್ನ, ಈ ಸ್ಟ್ಯಾಟಿಸ್ಟಿಕ್ಸ್ನ ಸ್ಟ್ರಾಟಜಿನ ನಾವು ಹೆಂಗೆ ಅರ್ಥ ಮಾಡ್ಕೊಳ್ತೀವೋ ಆವಾಗ ಮಾತ್ರ ಒಳ್ಳೆ ಸರ್ಕಾರನ ನಾವು ಚೂಸ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ನೀವು ನೋಡ್ಬೋದು, ರೈತರು ಒಂದು ವೇಳೆ ಇವಾಗ ಕಾರ್ಪೊರೇಟ್ ಕಂಪ್ನೀಸು ಸಾಲ ಕಟ್ಟಲಿಲ್ಲ ಅಂದರೆ ಹೊರದೇಶಕ್ಕೆ ಹೋಗ್ಬಿಟ್ಟು ಸೆಟ್ಲ್ ಆಗೋಗ್ತಾರೆ. ರೈತರು ಹಂಗಲ್ಲ, ಇಲ್ಲೇ ಹುಟ್ಟಬೇಕು, ಇದೇ ಮಣ್ಣಲ್ಲೇ ಗೇಯಬೇಕು, ಇದೇ ಮಣ್ಣಲ್ಲೇ ಸಾಯಬೇಕು. ಯಾವ ರೀತಿ ಆಗಿದೆ ಅಂದರೆ, ಇವಾಗ ಒಬ್ಬ ರೈತ ಸಾಲ ತಗೊಂಡು ಅವನು ಟ್ಯಾಕ್ಟ್ರದು 1 ಲಕ್ಷ 2 ಲಕ್ಷ ತೀರ್ಸೋಕ್ಕಾಗಲಿಲ್ಲ ಅಂದರೆ ಅವನು ಜೈಲ್ಗೆ ಹೋಗಬೇಕು. ಒಂದು ವೇಳೆ ಜೈಲ್ಗೆ ಹೋಗಲಿಲ್ಲ ಅಂದರೆ ಜೈಲಿಂದ ವಾಪಸ್ ಬಂದರೂ ಕೂಡ ಲೋನ್ ಅಮೌಂಟಲ್ಲೇ ಅವನ ಜೀವನ ಪೂರ್ತಿ ಹೊರಟೋಗ್ಬಿಡುತ್ತೆ. ಅವನದು, ಅವ್ರ ಮಗಂದು, ಅವ್ರ ಹೆಂಡತಿದು, ಅವ್ರ ಜೀವನ ಜಸ್ಟ್ ಗಾನ್. ಅದಾದಮೇಲೆ ಒಂದು ವೇಳೆ ಅವರೇನಾದರೂ ಸಾಲ ತೀರಿಸಲಿಲ್ಲ ಅಂದರೆ ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ? ಒಂದು ಮೆಟಾಫರ್ ಅಂದರೆ, ಇವರು ಟ್ಯಾಕ್ಟ್ರಿಗೆ ತೋರಿಸೋ ಬದಲು ಟ್ಯಾಕ್ಟ್ರಿನೇ ಇವ್ರನ್ನ ಹತ್ತಿ ಓಡಿಸ್ತಾ ಇರುತ್ತೆ. ಅಂದರೆ ಅವ್ರ ಜೀವನನ ಟ್ಯಾಕ್ಟ್ರಿ ಸಾಲದಲ್ಲೇ ತೆಗಿಬೇಕಾಗುತ್ತೆ. ಬರೀ ಒಂದು ಟ್ಯಾಕ್ಟ್ರಿ ಸಾಲದಲ್ಲಿ ನೀವು 2-3 ಕಾರ್ ಇಕ್ಕೊಂಡು ಜಮ್ ಅಂತ ತಿರುಗಾಡೋ ಮೆಟ್ರೋಪಾಲಿಟನ್ ಸಿಟಿಲಿರೋರಿಗೆ ಇದೊಂದು ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ನಮ್ಮಂಥ ರೈತರು ಫ್ಯಾಮಿಲಿಯಿಂದ ಬಂದಿರೋ ಅಂಥ ನಮ್ಮಂಥವ್ರಿಗೆ ಅದು ಹೇಳ್ಬೇಕು ಅಂದರೆ ಈ ಕ್ಯಾಮ್ರಾ ಮುಂದೆನೇ ಒಂದು ಹತ್ಬಿಡ್ಬೋದು. ಆ ಥರ ಒಂದು ಸಿಚುವೇಶನ್ನ ನೋಡ್ಕೊಂಡು ಬಂದಿದ್ದೀವಿ ನಾವು. ಓಕೆ, ಎನಿಹೌ, ಲೆಟ್ಸ್ ಮೂವ್ ಆನ್ ಟು ಥರ್ಡ್ ಪಾಯಿಂಟ್, ಥರ್ಡ್ ಇಂಪಾರ್ಟೆಂಟ್ ಡಿಮ್ಯಾಂಡ್ ಆಫ್ ಫಾರ್ಮರ್ಸ್. MS ಸ್ವಾಮಿನಾಥನ್, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಅಷ್ಟೇ ಅಲ್ಲ, ಇವರು ನಮ್ಮ ಭಾರತದ ರೈತರ ಮೇಲೆ ಇವ್ರಿಗೆ ತುಂಬಾ ಕಾಳಜಿ ಇತ್ತು. ಹಾಗಾಗಿ ಇವರ ರಿಪೋರ್ಟಲ್ಲಿ ತುಂಬಾ ಸಜೆಷನ್ಸ್ ಕೊಟ್ಟಿದ್ದಾರೆ, ತುಂಬಾ ವಿಷಯನ ಹೇಳಿದ್ದಾರೆ ಇವ್ರ ರಿಪೋರ್ಟಲ್ಲಿ. ಈ ವಿಷಯನ ಏನಾದರೂ ಇವರು ಸರ್ಕಾರ ಸೀರಿಯಸ್ಸಾಗಿ ತಗೊಂಡು ಜಾರಿಗೆ ತಂದಿದ್ದಾರೆ. ಇನ್ಫ್ಯಾಕ್ಟ್ ಈ ಸಿಚುವೇಶನ್ಗೆ ಸರ್ಕಾರ ಯಾವತ್ತೂ ಎಂಡಪ್ ಆಗ್ತಾ ಇರಲಿಲ್ಲ. ನೀವು ಹೇಳ್ಬೋದು ಇದು ಪೊಲಿಟಿಕಲ್ ಸ್ಟ್ರಾಟಜಿ ಆಗಿರ್ಬೋದಲ್ಲ, ಅದು ಎಲೆಕ್ಷನ್ ಮುಂದೆನೇ ಬಂದಿದೆ, ಇದು ಪೊಲಿಟಿಕಲ್ ಸ್ಟ್ರಾಟಜಿ ಥರ ಕಾಣಿಸ್ತಾ ಇದೆ ಅಂತ. ಇವಾಗ ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ವಿಷಯ ಆಗ್ಬೋದು, ಸರ್ಕಾರಕ್ಕೆ ನಾರ್ಮಲ್ ಭಾಷೆ ಅರ್ಥ ಆಗಲ್ಲ. ಸರ್ಕಾರಕ್ಕೆ ಅರ್ಥ ಆಗೋ ಭಾಷೆ ಒಂದೇ, ಓಟ್ ಭಾಷೆ. ಆ ಓಟ್ ಭಾಷೆಲೇ ನೀವು ಅವ್ರನ್ನೇನಾದರೂ ಕೇಳಿದ್ರೆ ಮಾತ್ರನೇ ಅವ್ರು ನಿಮಗೆ ಕೊಡೋದು. ಅದಕ್ಕೆ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲೆಕ್ಷನ್ಗೆ ಇನ್ನೇನು ಬರೀ 2 ತಿಂಗಳು 3 ತಿಂಗಳು ಇರೋ ಈ ಹೊತ್ತಲ್ಲೇ ಅವ್ರ ಡಿಮ್ಯಾಂಡ್ಗಳನ್ನ ಮುಂದೆ ಇಟ್ಟು ಪ್ರೊಟೆಸ್ಟಿಗೆ ಮುಂದಾಗಿದ್ದಾರೆ. ಇವಾಗಷ್ಟೇ ಅವರು ಏನಾದರೂ ಸರ್ಕಾರದ ಹತ್ರ ಕೆಲಸ ಮಾಡಿಸ್ಕೋಬೋದು. ಯಾರೇ ಆಗಲಿ, ಯಾವುದೇ ಒಂದು ಫೀಲ್ಡಲ್ಲಾಗಲಿ, ಯಾವುದೇ ಒಂದು ಸಂಘದವರಾಗಲಿ, ಅವ್ರ ಕೆಲಸ ಆಗಬೇಕು ಅಂದರೆ ಎಲೆಕ್ಷನ್ ಟೈಮಲ್ಲೇ ಸರ್ಕಾರದ ಮುಂದಕ್ಕೆ ಇಟ್ಟರೆ ಮಾತ್ರನೇ ಆ ಕೆಲಸ ಆಗೋದು. ಇನ್ನು ಮಿಕ್ಕಿದ ಟೈಮಲ್ಲಿ ನೀವು ಸರ್ಕಾರ 2 ತಿಂಗಳು ಕೂತ್ಕೊಳ್ರಿ, 3 ತಿಂಗಳು ಕೂತ್ಕೊಳ್ರಿ ಪ್ರತಿಭಟನೆಗೆ, ಇವಾಗ ರೈತರು ಇದನ್ನೆಲ್ಲ ಬಿಟ್ಟು ಕಿಮಿಕ್ ಅನ್ನಲ್ಲ. ಹಾಗಾಗಿ ರೈತರು ಮಾಡ್ತಾ ಇರೋದು ಯಾವುದೇ ಪೊಲಿಟಿಕಲ್ ಸ್ಟಂಟ್ ಅಂತೂ ಅಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿನೂ ಅವರು ತಗೊಳ್ತಾ ಇಲ್ವಲ್ಲ ಸಪೋರ್ಟು, ರೈತರಿಗೆ ಇದಾಗಬೇಕು ಅಂತ ಫುಲ್ಲಾಗಿ ನಿಂತಿಲ್ವಲ್ಲ. ಇಲ್ಲಿ ಯಾವ ಅರ್ಥ ಬರ್ತಾ ಇದೆ ಅಂದರೆ, ರೈತರು ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾವುದೇ ಪೊಲಿಟಿಕಲ್ ಸ್ಟಂಟ್ ಅಲ್ಲ. ಇದನ್ನು ಜನ ಓಪನ್ ಮೈಂಡೆಡ್ ಆಗಿ ಯೋಚನೆ ಮಾಡಬೇಕು. ಅವರಿಗೆ ಅಲ್ಲಿ ಪ್ರೊಟೆಸ್ಟಿಗೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಒಂದು ಸ್ವಲ್ಪ ಸಪೋರ್ಟ್ ಮಾಡೋ ಅಂಥ ಒಂದು ಉದ್ದೇಶ ಆದರೂ ಇಟ್ಕೋಬೇಕು. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಈ ವಿಷಯ ತುಂಬ ದೊಡ್ಡ ವಿಷಯ, ತುಂಬ ದೊಡ್ಡ ಟಾಪಿಕ್ ಇದು ಆಲ್ರೆಡಿನೇ ತುಂಬ ಟೈಮ್ ಬಂದಿದೆ. ಮೇನ್ ಟಾಪಿಕ್ಸ್, ಮೇನ್ ಪಾಯಿಂಟ್ಸ್ಗಳ ಮೇಲೂ ಇನ್ನೂ ಹೇಳ್ಕೊಂಡು ಹೋದರೂ ಕೂಡ ಇನ್ನೂ ತುಂಬ ಹೊತ್ತು ಬರುತ್ತೆ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಪಾರ್ಟ್ 2 ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಅಂದ್ಕೊಳ್ತಾ ಇದ್ದೆ ವಿತಿನ್ 1 ಮಿನಿಟ್ ಚಾಲೆಂಜ್ ತಗೊಳ್ಳೋಣ. ನೀವೇನಾದರೂ ಕಮೆಂಟ್ ಮಾಡಿದ್ರೆ ವಿತಿನ್ 1 ಮಿನಿಟಲ್ಲಿ ನಾನು ರಿಪ್ಲೈ ಕೊಡ್ತೀನಿ. ವಿತಿನ್ 1 ಮಿನಿಟ್ ನೀವು ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರಿ, ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನೋ ಇಲ್ವೋ ನೋಡಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.